ಹೆಣ್ಣು ಮಗು ಸೌಜನ್ಯ ಭೀಕರವಾಗಿ ಅತ್ಯಾಚಾರ ಆಗಿ ಕೊಲೆ ಆಗಿ 13 ವರ್ಷ ಇವತ್ತಿಗೆ 13 ವರ್ಷ. ನಾವು ಎಷ್ಟೋ ಕೇಸ್ಗಳನ್ನು ನೋಡಿದ್ದೀವಿ. 24 ಗಂಟೆಗಳಲ್ಲಿ ಅಪರಾಧಿಗಳು ಬಿಡ್ತಾರೆ, ಇನ್ನೂ ಇರ್ತಿದ್ದಾರೆ. ಅಮಾಯಕ ಹೋಗಿ ಹಲವಾರು ವರ್ಷಗಳು ಕೋರ್ಟ್ ಜೈಲಲ್ಲಿ ಇತ್ತು. ಅವನಲ್ಲ ಅಂತ ಕೋರ್ಟ್ ಬಿಡುಗಡೆ ಮಾಡಿ ಕಳಿಸಿದೆ. ಆದರೆ ಯಾರು ಅವನು ಕೊಂದವ್ರು ಯಾರು? ಇವತ್ತು ನಾವು ಹೆಣ್ಮಕ್ಳನ್ನ ಎಷ್ಟು ಭೋಗದ ವಸ್ತು ಉಪಯೋಗಿಸ್ತಾ ಇದ್ದಾರೆ. ಎಲ್ಲಿ ನೋಡು ಅತ್ಯಾಚಾರ. ಸಣ್ಣ ಮಗು ಬಿಡೋದಿಲ್ಲ, 5 ವರ್ಷದ ಮಗುವಿನಿಂದ 70 ವರ್ಷದ ಮುದುಕಿವರೆಗೂ ಬಿಡೋದಿಲ್ಲ. ಈ ಭೋಗದ ವಸ್ತುವಾಗಿ ಉಪಯೋಗಿಸ್ಕೊಳ್ಳೋದು, ಕೊಲ್ಲೋದು, ಸಾಯ್ಸೋದು. ಅದೇನು ನನ್ನ ಬಹಳ 20 ವರ್ಷದಿಂದ ನನ್ನ ಜೊತೆಯಲ್ಲಿ ಹೋರಾಟ ಮಾಡಿಕೊಂಡು ಬಹಳ ಜೀವನದಲ್ಲಿ ಇವತ್ತು ರಾಜ್ಯಾದ್ಯಂತ ಜನವಾದಿ ಮಹಿಳಾ ಸಂಘಟನೆ, SFI ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆಗಳು, ಜನಪರವಾದಂಥ ಸಂಘಟನೆಗಳು, ಮಾನವ ರಕ್ಷಣೆ, ಸಂವಿಧಾನ ರಕ್ಷಣೆ, ಭಾರತ ರಕ್ಷಣೆಯ ಬಯಸುವಂಥ ಎಲ್ಲ ಸಂಘಟನೆಗಳು ಇವತ್ತು ರಾಜ್ಯಾದ್ಯಂತ ಈ ಚಳುವಳಿಯಲ್ಲಿ ಭಾಗವಹಿಸಿದ್ದೀವಿ. ಒಂದೇ ಒಂದು ಭಾಳ ಮುಖ್ಯ, ಇವತ್ತು ಭಾರತ ದೇಶ ಭಾಳ ಆತಂಕ ಸ್ಥಿತಿ ತಲುಪ್ತಾ ಇದೆ. ಈ ಆತಂಕ ಸ್ಥಿತಿ ಅಂತಂದರೆ ಸಂವಿಧಾನಕ್ಕೆ ಅಡಚಣೆ ಉಂಟಾಗ್ತಾ ಇದೆ, ಸಂವಿಧಾನಕ್ಕೆ ಅಪಾಯ ಉಂಟಾಗ್ತಾ ಇದೆ. ಸಂವಿಧಾನಕ್ಕೆ ಅಪಾಯ ಯಾವಾಗ ಉಂಟಾಗ್ತದೋ ಭಾರತ ದೇಶದ ಪ್ರಗತಿ ಹಿಂದೆ ಭಾಳ 100 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಆದರೆ ಇದನ್ನು ಸಂವಿಧಾನ ಉಳಿವಿಗಾಗಿ ಎಲ್ಲಿವರೆಗೂ ಸಂವಿಧಾನ ನಾವು ಉಳಿಸೋದಿಲ್ಲ ಅಲ್ಲಿವರೆಗೂ ಭಾರತ ದೇಶದ ಪ್ರಗತಿ ಸಾಧ್ಯನೇ ಇಲ್ಲ. ಅಂದಾಗ ಬಹುಜನ ಸಮುದಾಯಗಳು ಇಲ್ಲಿ ಬದುಕಲೇಬೇಕಾದಾಗ ಸಂವಿಧಾನಕ್ಕೆ ಯಾವುದೇ ಅಪಾಯ ಆಪತ್ತು ಬರಲೇಬಾರ್ದು. ಇವತ್ತು ಸಂವಿಧಾನದಿಂದಲೇ ನಾವೆಲ್ಲರೂ ಇವತ್ತು ಇಷ್ಟೊಂದು ನಾನಾ ರೀತಿಯಲ್ಲಿ ಶೈಕ್ಷಣಿಕವಾಗಿ ಆಗ್ಬೋದು, ಆರ್ಥಿಕವಾಗಿ ಆಗ್ಬೋದು, ರಾಜಕೀಯವಾಗಿ ಆಗ್ಬೋದು, ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಹೊಂದ್ತಾ ಇರೋದು ನಾವು ಸಂವಿಧಾನದಿಂದ ಮಾತ್ರನೇ ಹೊರತು ಇವತ್ತು ಅಪಾಯ ಬಂದಿರುವಂಥ ಸಂದರ್ಭದಲ್ಲಿ ಏನು 13 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಧರ್ಮಸ್ಥಳದ ಸೌಜನ್ಯ ಕೊಲೆ ಏನಾಗಿದೆಯೋ ಆವತ್ತಿಂದ ಇವತ್ತುವರೆಗೂ ಸಹ ನಾವಂತೂ ಪ್ರಗತಿಪರ ಸಂಘಟನೆ ಭೀಮಸೇನೆ ಕರ್ನಾಟಕದ ಪಂಡಿತ್ ಮುನಂಗಟಪ್ಪಾದ ನಾನು ನನ್ನ ಒಟ್ಟಾರೆ ಕಾರ್ಯಕರ್ತರಲ್ಲಿ ಭಾಗವಹಿಸಿದ್ದೀವಿ. ಯಾಕೆ ಅಂತಂದರೆ ಈ ಚಳವಳಿ ಅಷ್ಟು ಒಂದು ರೀತಿಯಲ್ಲಿ ಪ್ರಗತಿಪರವಾಗಿ ನ್ಯಾಯಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾ ಇರುವಂಥ ಸಂಘಟನೆ. ಈ ಥರ ಹಲವಾರು 100 ಸಂಘಟನೆಗಳು ಉಟ್ಕೊಳ್ಬೇಕಾಗಿದೆ. 100 ಸಂಘಟನೆಗಳಲ್ಲಿ ಒಂದು ಜಾಗೃತಿ ಮೂಡಬೇಕಾಗಿದೆ. ಜಾಗೃತಿ ಮೂಡಿ ನಿನ್ನೆ ಆದಂಥ ಒಂದು ಅಪಾಯ ಏನು ಪಾರ್ಲಿಮೆಂಟಲ್ಲಿದೆಯೋ ಆ ಪಾರ್ಲಿಮೆಂಟ್ ಸಂವಿಧಾನ ರಕ್ಷಕರು ಭಾಳ ಅತಿ ಮುಖ್ಯವಾದಂಥ ಒಂದು ಗವಾಯಿ ಸಾಹೇಬರ ಕುರ್ಚಿಗೆ ಒಬ್ಬ ಶೂ ಎಸ್ತಿದ್ದಾನೆ ಸನಾತನವಾದಿ ಅಂತಂದಾಗ, ಸನಾತನವಾದಿಗಳು ಏನಾಗಿದ್ದಾರೆ ಇವತ್ತು ದೇಶದಲ್ಲೇ ಸಮುದಾಯವನ್ನು, ಒಟ್ಟಾರೆ ಸಮುದಾಯವನ್ನು, ಜನಸಮುದಾಯವನ್ನು ಹಿಂದೂಗಳಾಗಿ ಪರಿವರ್ತಿಸ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯೆ ಇವರನ್ನು ಸನಾತಿಗಳಂತ ಪರಿವರ್ತನೆ ಮಾಡಿ ಆ ಸನಾತನಿಗಳು ಅಲ್ಪಸಂಖ್ಯೆ ಇರ್ತಕ್ಕಂಥವರು ನಿನ್ನೆ ಸಂವಿಧಾನ ಮುಖ್ಯ ಕುರ್ಚಿ ಆದಂತಹ ಗವಾಯಿ ಸಾಹೇಬರ ಕುರ್ಚಿಗೆ ಶೂ ಎಸೆಯುವಂಥ ಒಂದು ನೀಚತನ ಮಾಡಿದೆ. ಆ ಒಂದು ಷಂಡತನ ನಾವಂತೂ ಈ ಪ್ರಗತಿಪರ ಚಳವಳಿಗಳು ಕಡಾತುಂಡವಾಗಿ ಖಂಡಿಸುತ್ತೇವೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನನ್ನ ಹೆಸರು ವೇಗಶ್ರೀ ಅಂತ. ನಾನು SFI ಅಲ್ಲಿ ನಿರಂತರವಾಗಿ 8 ವರ್ಷಗಳ ಕಾಲದಿಂದ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ನಾನು MA ಇನ್ ಎಕನಾಮಿಕ್ಸ್ ಸರ್ಕಾರ ಮಹಿಳಾ ಕಾಲೇಜಲ್ಲಿ ಓದ್ತಾ, ಈಗ ಇನ್ನ ವಿದ್ಯಾರ್ಥಿಯಾಗಿ ಫೈನಲ್ ಇಯರ್ ಅಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದೀನಿ. ಈಗ ಏನಂದ್ರೆ ಮೈನು ಈ ಸೌಜನ್ಯನ ಸತ್ತಿ 13 ವರ್ಷಗಳಿಂದ ನಮ್ಮ SFI ಅಲ್ದಿರ ಹಲವಾರು ಪ್ರಗತಿಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ಸಹ ಧರ್ಮಸ್ಥಳದಲ್ಲಿ ನಡೀತಿರುವಂತ ಸಾವುಗಳು, ದೌರ್ಜನ್ಯಗಳು, ಕೊಲೆಗಳು ಪ್ರಕರಣ ನಡೀತಾನೆ ಇದೆ. ನಾವು ಏನ್ ಹೋರಾಟ ಮಾಡಿ ಆ ಸದ್ಯಕ್ಕೆ ನಾವು ಮೆಮೊರಂ ಕೊಡ್ತೀರಾ, ಆ ಸದ್ಯಕ್ಕೆ ಅಂತಾರೆ ಹೊರತು ಮುಂದಿನ ದಿನಗಳಲ್ಲಿ ನಡೀತಿರುವ ಹೆಚ್ಚಾಗ್ತಾನೆ ಇದಾವೆ ಹೊರತು ದೌರ್ಜನ್ಯಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ ಅನ್ನೋದು ನಮ್ ಕಣ್ಣಾರೆ ಕಾಣ್ತಾ ಇದೀವಿ. ಅದೇ CITಗೆ ಒಪ್ಪಿಸಿದ್ರು ಸಹ ಅವ್ರಿಗೆ ನಿರಂತರವಾಗಿ ಅವ್ರ ಕೆಲಸನ ಕಾರ್ಯನ ನಿರ್ವಹಿಸ್ಕೊಳಕ್ಕೆ ಯಾವುದೇ ಅಂತ ನಮ್ಮ ಸರ್ಕಾರ ಅಡೆತಡೆಯನ್ನ ಮಾಡ್ತಾ ಇದೆ ಅನ್ನೋದು ನೋಡ್ಬೋದು. ಅಷ್ಟೇ ಅಲ್ದಿರ ಇಷ್ಟು ಹೆಣ್ಣು ಮಕ್ಕಳು ಮೇಲೆ ನಾವು ಇಷ್ಟು ನಿರಂತರವಾಗಿ ಯಾವುದೇ ಇದು ಕೊಲೆಗಾರಗಳನ್ನ ಬಂಧಿಸ್ದಿರಾ ಅತ್ಯಾಚಾರಗಳು ದಿನ ದಿನ ಹೆಚ್ಚಾಗ್ತಿರುವ ಕಾರಣದಿಂದ ಏನಾಗ್ತಿದೆ ಅಂದ್ರೆ ಮನೆಗಳಲ್ಲಿ ಸಹ ಹೆಣ್ಣು ಮಕ್ಕಳುಗಳನ್ನ ಓದ್ಸಕ್ಕೆ ಕೆಲ್ಸಕ್ಕೆ ಸಹ ತೊಂದರೆಗಳನ್ನ ಎದುರಿಸಿರೋದನ್ನ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮನೆಗಳ ತಂದೆ ತಾಯಿಗಳು ಅವರ ಮಕ್ಕಳನ್ನ ಓದ್ಸಕ್ಕೆ ಕಲ್ಸ್ಬೇಕಂದ್ರೆ ಈ ಜನಗಳು ಮಾತಾಡ್ತಿರೋದನ್ನ ನೋಡಿ ಓದ್ಸ್ಬೇಕಾ ಬೇಡ ಅನ್ನೋಂತ ಬಿಕ್ಕಟ್ಟಲ್ಲಿರೋದನ್ನ ಸಹ ನಾವು ಕಾಣ್ಬೋದಾಗಿದೆ.
ಅಷ್ಟೇ ಅಲ್ದಿರ ಇವಾಗ ನೋಡೋದಾದ್ರೆ ಸೌಜನ್ಯದೇ ಅಲ್ದಿರ ಹಲವಾರು ಸಾವಿರಾರು ಲೆಕ್ಕಗಿಲ್ದಿರೋಷ್ಟು ದೌರ್ಜನ್ಯಗಳು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಡೆದಿದೆ. ಹೆಸರು ಮಾತ್ರ ದೇವಸ್ಥಾನ ಆಗಿದೆ. ಆ ವಿಚಾರದಲ್ಲಿ ಧರ್ಮಸ್ಥಳ ಸಂಘಗಳು ನಡ್ಕೊಂಡು ವೀರೇಂದ್ರ ಹೆಗ್ಡೆ ಆಗಿರ್ಬೋದು, ಇವ್ರ ಅಕೌಂಟ್ಗಳಿಗೆ ಹೋಗ್ತಿರೋಂತ ಎಷ್ಟು ಹೋಗ್ತಿದೆ ಅಂತ ನಾವು ನೋಡ್ಬೋದಾಗಿದೆ. ಜನವಾದಿ ಮಹಿಳಾ ಸಂಘಟನೆ ಆಗ್ಬೋದು, ಸೌಜನ್ಯ ಇದು ಅತ್ಯಾಚಾರ ನಡೆದಾಗ ಅಲ್ಲಿ ಹೋಗಿ ಇದ್ ಮಾಡಿದಾಗೂ ಸಹ ಸಂಪೂರ್ಣವಾಗಿ ಅಂತ ಮಾಹಿತಿ ಸಿಕ್ಕಿದ್ರು ಸಹ ಎಷ್ಟೋ ನಾವು ಗಳಿಗೆಗೂ ಶಿಕ್ಷೆ, ಜೀವಾವಧಿ ಶಿಕ್ಷೆಯನ್ನ ಒದಿಸ್ಬೇಕಾಗಿದೆ ಅಂತ ನೋಡಿದ್ರು ಸಹ ಬಟ್ ಆದ್ರೆ ಯಾವುದೇ ಸರ್ಕಾರ ಇದನ್ನ ಸಂಪೂರ್ಣವಾಗಿ ಕೈಗೊಳ್ತಿಲ್ಲ ಎಂಬುದನ್ನ ನಾವು ನೋಡ್ಬೋದಾಗಿದೆ. ಇನ್ನೊಂದು ಮಟ್ಟಿಗೆ ಹೇಳೋದೇನಂದ್ರೆ ಈ ದೌರ್ಜನ್ಯಗಳನ್ನ ಈ ಸರ್ಕಾರನೇ ಮಾಡಿಸಿದೆ ಎಂಬುದು ಸಹ ನಾವು ಕಾಣ್ಬೋದಾಗಿದೆ. ಯಾಕಂದ್ರೆ ಇಷ್ಟು ದಿನಗಳಂತ ಪ್ರಗತಿಪರ ಹೋರಾಟಗಳು ನಿರಂತರವಾಗಿ 13 ವರ್ಷನೇ ಅಲ್ಲ, ಅದು ಮುಂದೆ ನೆಡ್ಕೊಂಡ್ ಬರ್ತಾ ಇದ್ರು ಸಹ ದೌರ್ಜನ್ಯಗಳು ಹೆಚ್ಚಾಗ್ತಿದೆ ಹೊರತು ಯಾವುದೇ ಕಾರಣಕ್ಕೂ ನಿಲ್ತಿಲ್ಲ ಎಂಬುದು ನೋಡ್ತೀವಿ. ಅಲ್ಲೇ ಅಲ್ದೆ ಇತ್ತೀಚೆಗೆ ನೋಡ್ಬೋದು ಎಷ್ಟೋ ನಿರಂತರವಾಗಿ ಆದಂತ ಹೋರಾಟಗಳಾಗಿರ್ಬೋದು. ಏನೀಗ 13 ವರ್ಷ ಆಗಿದೆ ಇವತ್ತಿಗೆ ಸೌಜನ್ಯ ಅತ್ಯಾಚಾರ ಆಗಿ ಕೊಲೆಯಾಗಿ. ಇದನ್ನ ಖಂಡಿಸಿ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಹೋರಾಟನ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇನೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಅಸಹಜ ಸಾವುಗಳೇನಿದ್ದಾವೆ ಆ ಸಾವುಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಎರಡನೇದಾಗಿ ಇವತ್ತೇನಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆ ನಡೀತಾ ಇದೆ, ಅದರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿ ಅಕ್ರಮ ಆಸ್ತಿಗಳ ಬಗ್ಗೆ ತನಿಖೆ ಆಗಬೇಕು. ಮತ್ತೆ SIT ಅವರು ಏನಿವತ್ತು ಮಾಡ್ತಿದ್ದಾರೆ, ಆ ಕೊಲೆಗಳಾಗಿರುವಂಥ ಮನೆಗಳಿಗೆಲ್ಲ ಕೂಡ ಹೋಗಿ ಅವರನ್ನ ಇವತ್ತು ವಿಚಾರಣೆ ಮಾಡಬೇಕು, ಆ ಕುಟುಂಬಗಳವ್ರ ಹತ್ರ ವಿಚಾರಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಬಟ್ ಇದೇ ಸಂದರ್ಭದಲ್ಲಿ ಈಗ BJP ಅವರು ಮೊನ್ನೆ ಎಲ್ಲ ಕೂಡ ಹೋಗಿ ಧರ್ಮಸ್ಥಳದಲ್ಲಿ ಹೋರಾಟ ಮಾಡಿದ್ದಾರೆ. ಈಗ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, ಅಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ನಾವೆಲ್ಲ ಹಿಂದೂ ವಿರೋಧಿಗಳು, ಧರ್ಮಸ್ಥಳ ವಿರೋಧಿಗಳು ಅನ್ನೋಂಥದ್ದನ್ನು ಇವತ್ತೇನು ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಧರ್ಮಸ್ಥಳ ವಿರೋಧಿಗಳಲ್ಲ, ದೇವರ ವಿರೋಧಿಗಳಲ್ಲ. ಆದರೆ ದೇವರ ಹೆಸರಿನಲ್ಲಿ ನಡೀತಾ ಇರುವಂಥ ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಕೇಳೋಂಥವ್ರು. ಇವ್ರು ಹೇಳ್ತಾ ಇರೋಂಥದ್ದು ಯಾರೂ ಸಿಗ್ತಾ ಇಲ್ಲ, ಸಾಕ್ಷಿಗಳು ಯಾರೂ ಇಲ್ಲ, ಸಾಯಿಸಿರೋರು ಯಾರು ಗೊತ್ತಿಲ್ಲ, ಅತ್ಯಾಚಾರ ಮಾಡಿದವ್ರು ಯಾರು ಗೊತ್ತಿಲ್ಲ. ಹಂಗಾದ್ರೆ ಅವ್ರನ್ನ ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು? ಇದು ಇವತ್ತು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಒತ್ತಾಯನ ಮಾಡ್ತಾ ಇದೀವಿ ಸರ್. ಬಾಗಿತ್ತಾ